ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿರುವಂತಹ ಆಶಾ ಕಾರ್ಯಕರ್ತರೇನಿದ್ರು ಇವತ್ತು ಫ್ರೀಡಂ ಪಾರ್ಕ್ಗೆ ಬಂದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಕಾರಣ ಇಷ್ಟೇ, ರಾಜ್ಯದಲ್ಲಿರುವಂಥ ಎಲ್ಲ ಆಶಾಗಳಿಗೂ ಕೂಡ 5 ತಿಂಗಳಿಂದ ವೇತನ ಆಗ್ತಾ ಇಲ್ಲ. ಈಗ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಪರಿಷ್ಕರಣೆಗೆ ನಮ್ಮನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ವಿಶೇಷವಾದಂಥ ಭತ್ಯೆಯನ್ನು ಕೊಡ್ತಾ ಇಲ್ಲ, ವೇತನ ಕೊಡ್ತಾ ಇಲ್ಲ. ಈ ಎಲ್ಲ ವಿಚಾರವನ್ನು ಕುರಿತು ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂಥ ಆಶಾಗಳನ್ನು ಮಾತಾಡ್ತಾ ಹೋಗೋಣ. ಅವ್ರಿಗಿಷ್ಟೇ ಬೇಡಿಕೆ ಇದೆಯಾ ಅಥವಾ ಇನ್ನಷ್ಟು ಸಮಸ್ಯೆ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ ಬನ್ನಿ. 2 ಬೇಡಿಕೆಗಳನ್ನ ಇಟ್ಕೊಂಡು ಈ ಫ್ರೀಡಂ ಪಾರ್ಕ್ಗೆ ಬಂದಿದ್ದೀವಿ. ಲಾಸ್ಟ್ 2 ಮಂತ್ ಬ್ಯಾಕ್ನು ನಾವು ಬಂದಿದ್ವಿ. ಇನ್ಸೆಂಟಿವ್ ಬಂದಿಲ್ಲ ಅಂತಾನೆ, 3 ತಿಂಗಳು ಇನ್ಸೆಂಟಿವ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಇವಾಗ ಮತ್ತೆ ನಾವು ಈ ತಿಂಗಳಲ್ಲೂ ಜುಲೈಯಲ್ಲೂ ಬಂದಿದ್ದೀವಿ. ನಮಗೆ 5 ತಿಂಗಳಿಂದ ಫೆಬ್ರವರಿಯಿಂದ ಇನ್ಸೆಂಟಿವ್ ಆಗಿಲ್ಲ. 2 ಬೇಡಿಕೆನ ಇಟ್ಕೊಂಡು ಬಂದಿದ್ದೀವಿ. ಮತ್ತು SIR ಪ್ರಕ್ರಿಯೆ ಏನು ನಡೀತಾ ಇದೆ ಅದಕ್ಕೆ ಆಶಾಗಳಿಗೆ BLO ಆಗಿ ತಗೊಂಡಿದ್ದಾರೆ ಮತ್ತು ಸಹಾಯಕರನ್ನಾಗಿ ತಗೊಂಡಿದ್ದಾರೆ. ಸೊ ಆ ಸಹಾಯಕರನ್ನಾಗಿ ಏನು ತಗೊಂಡಿದ್ದಾರೋ ಅವ್ರಿಗೆ 5,000 ನಿಗದಿ ಮಾಡಬೇಕು, ಅವ್ರು ಕೊಡಬೇಕು ಅಂತ ಹೇಳಿಬಿಟ್ಟು. ಯಾಕಂದರೆ ತುಂಬ ಕಷ್ಟ ಇದೆ ಅದು SIR ಮಾಡೋದು. ಸೊ ಅವ್ರಿಗೆ 5,000 ಕೊಡಬೇಕು. ಮತ್ತು ಸರ್ ಈ ಬಾಕಿ ಏನು ಇನ್ಸೆಂಟಿವ್ ಇದೆ ಆ ಬೇಡಿಕೆ ಏನು ಇಟ್ಟಿದ್ದೀವಿ ನಾವು, ಇದ್ರ ಸಲುವಾಗಿ ನಾವು ಡಿಪಾರ್ಟ್ಮೆಂಟಿಗೆ ತುಂಬ ಸತಿ ಹೋಗಿ ಮೀಟಿಂಗಿಗೆ ಹೋಗಿ ಮನವಿ ಪತ್ರಗಳನ್ನ ಕೊಟ್ಟು ಬಂದಿದ್ದೀವಿ. ಆಶಾಗಳು ತುಂಬ ಕಷ್ಟದಲ್ಲಿದ್ದಾರೆ ಸರ್. ಯಾಕಂದರೆ ಸಿಂಗಲ್ ಪೇರೆಂಟ್ಸ್ ಇದ್ದೀವಿ, ವಿಧವೆಯರಿದ್ದೀವಿ. ಸೊ ಇವ್ರಿಗೆಲ್ಲ ಸ್ಟಾರ್ಟಿಂಗು ಬಜೆಟ್ ಬಂದಾಗ ಬಜೆಟ್ ಫೈನಾನ್ಷಿಯಲ್ ಇಯರ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ದು ಹೋಲ್ಡ್ ಮಾಡಿದ್ರು ಜೂನ್ವರೆಗೂ ಹೋಲ್ಡ್ ಮಾಡಬೇಕಾ? ಮಕ್ಕಳಿಗೆ ಫೀಸ್ ಕಟ್ಟೋದಿರುತ್ತೆ, ಸ್ಟಾರ್ಟಿಂಗಲ್ಲಿ ಬ್ಯಾಲೆನ್ಸ್ ಇರೋ ಫೀಸು ಪೇ ಮಾಡೋದಿರುತ್ತೆ ಮಾರ್ಚಲ್ಲಿ. ಅವ್ರಿಗೆಲ್ಲ ಎಕ್ಸಾಮ್ ಕೊಡಲ್ಲ ಮಾರ್ಚಲ್ಲಿ ಫೀಸ್ ಕಟ್ಟಿಲ್ಲ ಅಂತಂದರೆ. ಅಡ್ಮಿಷನ್ ಮಾಡೋದಿರುತ್ತೆ, ಮೇ ಅಲ್ಲಿ ಅಡ್ಮಿಷನ್ ಮಾಡೋದಿರುತ್ತೆ, ಅವ್ರಿಗೆ ಅಡ್ಮಿಷನ್ ಆಗಲ್ಲ. ಸೊ ಇಷ್ಟು 5 ತಿಂಗಳಿಂದ ಹೋಲ್ಡ್ ಮಾಡ್ತಾರೆ ಸರ್. ಇದು ಎಷ್ಟು ಸತಿ ನಾವು ಇಲ್ಲಿ ಫ್ರೀಡಂ ಪಾರ್ಕ್ಗೆ ಬಂದು ಹೇಳ್ತಾನೆ ಇರ್ತೀವಿ, ಆದ್ರೂ ಇದು ತುಂಬ ಪ್ರಾಬ್ಲಮ್ ಇರುತ್ತೆ. ಆಶಾಗಳಿಗೆ ಕರೆಕ್ಟಾಗಿ ತಿಂಗಳು ಹಾಕಿ ಆ ಇನ್ಸೆಂಟಿವ್ ಆಗಲಿ ರಾಜ್ಯ ಸರ್ಕಾರದ್ದಾಗಲಿ ಕೇಂದ್ರ ಸರ್ಕಾರದ್ದಾಗಲಿ ಕರೆಕ್ಟಾಗಿ ತಿಂಗಳಿಗೆ ಹಾಕಿ ಅಂತ ಎಷ್ಟು ಸತಿ ಮನವಿ ಮಾಡಿಕೊಂಡ್ರು ಇದೇ ಪ್ರಾಬ್ಲಮ್ಮು. ಸೊ ಇದನ್ನು ಸಾಲ್ವ್ ಮಾಡಬೇಕು. ಈ ಗೌರ್ಮೆಂಟು ಮತ್ತು ಡಿಪಾರ್ಟ್ಮೆಂಟ್ಗೆ ಇದು ಅರ್ಥ ಆಗಬೇಕು. ನಮಗೆ ಎಷ್ಟು ಆಗುತ್ತೋ ಅಷ್ಟು ಈ ಏನಿದೆ ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡಬೇಕು. ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಬೇಗ ಸಾಲ್ವ್ ಮಾಡಿಬಿಟ್ಟು ನಮ್ಮಂಥವ್ರಿಗೆ ಹಾಕಬೇಕು, ಸ್ಯಾಲ್ರಿನ ಕರೆಕ್ಟಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮನ್ನು 2011ರಲ್ಲಿ ನಾನು ಕೆಲಸಕ್ಕೆ ಜಾಯ್ನ್ ಆಗಿದ್ದು. ಅವಾಗಲಿಂದ ಇವಾಗಲೂ ಕೂಡ ನಮಗೆ ಸ್ಯಾಲ್ರಿಗಳು ಕರೆಕ್ಟಾಗಿ ಆಗ್ತಿಲ್ಲ. ಈಗ ನೋಡಿದ್ರೆ ಫೆಬ್ರವರಿಯಿಂದನೂ ನಮಗೆ ಸ್ಯಾಲ್ರಿ ಆಗಿಲ್ಲ. ಇನ್ಸೆಂಟಿವ್ ಏನು ಬರ್ತಾ ಇತ್ತು ಇನ್ಸೆಂಟಿವ್ ಆಗ್ತಾ ಇಲ್ಲ, ಫಿಕ್ಸ್ ಮಾತ್ರ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ದು ಅಲ್ದಿರೋ ಕೆಲಸಕ್ಕೆ ಸರ್ಕಾರ ನಮ್ಮನ್ನು ನೇಮಕಾತಿ ಮಾಡಬೇಡಿ. SRI ಸರ್ವೆಗೆ ಮಾಡ್ತೀರಾ, ಶಾಲಾ ಬಿಟ್ಟ ಮಕ್ಕಳು ಸರ್ವೆಗೆ ಹಾಕ್ತೀರಾ, ಮತ್ತು ಜಾತಿ ಗಣತಿಗೆ ಹಾಕ್ತೀರಾ, ಜನಗಣತಿಗೆ ಹಾಕ್ತೀರಾ. ಇದು ಯಾವುದಕ್ಕೂ ಕೂಡ ನೀವು ಹಣ ಕೊಡ್ತಾ ಇಲ್ಲ. ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಸರ್ವೆ ಮಾಡಿಸ್ಕೋತಿದ್ದೀರಾ. ನಿಮಗೆ ಅಂತ ಅಮೌಂಟ್ ಬರುತ್ತಲ್ವ ಅದನ್ನು ನಮಗೆ ಕೊಡಿ. ಯಾಕೆ ನಮ್ಮಿಂದ ಬಿಟ್ಟು ಚಾಕರಿ ಮಾಡಿಸ್ಕೊಳ್ತಾ ಇದ್ದೀರಾ ನೀವು? ನಮಗೂ ಸಂಸಾರ, ಮಕ್ಕಳು, ಮನೆ ಅಂತಿದೆಯಲ್ಲ, ಅವ್ರನ್ನ ನಾವು ಸಾಕೋದಕ್ಕೋಸ್ಕರ ತಾನೇ ನಾವು ಕೆಲಸಕ್ಕೆ ಬರ್ತಾ ಇರೋದು. ದಯವಿಟ್ಟು ನಮಗೆ ನೀವು ಪ್ರೋತ್ಸಾಹಧನ ಕೊಟ್ಟರೆ ಅಷ್ಟೇ ನಾವು ಕೆಲಸ ಮಾಡೋದು. ಇನ್ಮೇಲೆ ಯಾವುದೇ ಬಿಟ್ಟಿ ಚಕ್ರಿ ನಾವು ಆಶಾ ಕಾರ್ಯಕರ್ತೆಯವ್ರು ಮಾಡಲ್ಲ. ನಮ್ಮನ್ನ SRIಗೆ ಹಾಕಿದ್ದೀರಾ. ಈಗ SRIಯಲ್ಲಿ ಹೋಗಿ ನಾವು ಸರ್ವೆ ಮಾಡ್ತಾ ಇದ್ದರೆ, ನಾವು ಅವ್ರ ಕಡೆ BLOಗಳ ಜೊತೆ ಇದ್ದರೆ ನಮ್ಮ ಗರ್ಭಿಣಿಯರನ್ನ, ಬಾಣಂತಿಯರನ್ನ, ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ? ಅಲ್ಲಿ ಏನನ್ನ ತೊಂದರೆ ಆಯಿತು ಅಂದರೆ ಯಾರು ಹೊಣೆ? ಸರ್ಕಾರ ಹೊಣೆ ತಗೊಳ್ತೀರಾ ನೀವುಗಳು? ಯಾವಾಗಲೂ ಈಗ ಜನಗಣತಿಗೆ ಹಾಕಿದ್ರೆ ಅವಾಗಲೂ ನಮಗೆ ಸ್ಯಾಲ್ರಿ ಇಲ್ಲ. ನಿಮ್ಗೆ ಏನಂತ ಹೇಳಿದ್ರೆ ಸ್ಯಾಲ್ರಿ ಬರುತ್ತೆ ನೀವು ಹೋಗಿ ಅಂತ ಜನಗಣತಿಗೆ ನೇಮಕಾತಿ ಮಾಡಿಕೊಂಡು ಈಗ ಯಾವುದೇ ಸಂಬಳ ಇಲ್ಲದೇ 1 ತಿಂಗಳು ನಾವು ಕೆಲಸ ಮಾಡಿದ್ದೀವಿ. ದಯವಿಟ್ಟು ನಮಗೆ ಸಂಬಳ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿ, ಸಂಬಳ ಕೊಡ್ದೇನೆ ಕೆಲಸ ಮಾಡ್ಕೋಬೇಡಿ. ಬಿಟ್ಟಿ ಚಾಕ್ರಿನ ಮಾಡಿಸ್ಕೋಬೇಡಿ, ದಯವಿಟ್ಟು ಮಾಡಿಸ್ಕೋಬೇಡಿ. ಮತ್ತು ನಮ್ಮದು ಲಾಸ್ಟು 1 ಇಯರ್ ಬ್ಯಾಕು ಶಾಲಾದು ಮಕ್ಕಳು ಯಾರ್ಯಾರು ಮಕ್ಕಳು ಹೋಗ್ತಾ ಇಲ್ಲ, ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರು. ಆ ಮಕ್ಕಳದು ಸರ್ವೆ ಮಾಡಿಸ್ಕೊಟ್ರು. ಅದಕ್ಕೆ ಅಂತ ಹಣ ಕೊಡ್ತೀವಿ ಅಂದರು, ಶಾಲಾ ಬಿಟ್ಟ ಮಕ್ಕಳದು. ಅದು ಕೂಡ ನಮಗೆ ಯಾವುದೇ ಹಣ ಬಂದಿಲ್ಲ, 1 ರೂಪಾಯಿ ಹಣ ಬಂದಿಲ್ಲ. ಮತ್ತು ಜಾತಿ ಗಣತಿ ಮಾಡಿಕೊಡಿ ಅಂತ ಹೇಳಿದ್ರು, ಅದನ್ನು ಮಾಡಿಕೊಟ್ಟು ಅದ್ರದ್ದು 1 ರೂಪಾಯಿ ಬಂದಿಲ್ಲ. ಆಗಲೇ ಕಳೆದ 1 ವರ್ಷದ ಮೇಲೆ ದಾಟ್ತು, 1 ರೂಪಾಯಿ ದುಡ್ಡು ಬರ್ತಾ ಇಲ್ಲ. ಸುಮ್ಮನೆ ಯಾಕೆ ಸರ್ ಬೇರೆ ಸರ್ವೆಗಳನ್ನ ಮಾಡಿಸ್ಕೊಳ್ತೀರಾ? ನಾವು ಮನವಿ ಮಾಡಿ ಕೇಳ್ಕೊಳ್ತೀವಿ. ಆಶಾ ಕಾರ್ಯಕರ್ತೆಯನ್ನು ಗರ್ಭಿಣಿ ಬಾಣಂತಿಗೆ ಅಂತ ತಗೊಂಡಿದ್ದೀರಾ, ಮಕ್ಕಳಿಗೆ ಅಂತ ತಗೊಂಡಿದ್ದೀರಾ. ನಮ್ಮನ್ನು ಆ ಕೆಲಸ ಮಾಡೋಕ್ಕೆ ದಯವಿಟ್ಟು ಬಿಡಿ. ಬೇರೆ ಕೆಲಸಕ್ಕೆ ನಮ್ಮನ್ನು ನೇಮಕಾತಿ ಮಾಡ್ಕೋಬೇಡಿ. ಯಾಕಂದರೆ ನೀವು ಫ್ರೀ, ನಿಮ್ಗೆ ಏನಾದರೂ ತುಂಬ ಸಂಬಳ ಇರುತ್ತೆ, ನೀವು ಜವಾಬ್ದಾರಿ ಇರುತ್ತೆ, ನೀವು ಹೇಳ್ಬಿಡ್ತೀರಾ. ನಮ್ಗೆ ತಗೊಳ್ಳೋ 5,000 ರೂಪಾಯಿ ಸಂಬಳಕ್ಕೆ ಎಲ್ಲ ಕೆಲಸ ಮಾಡಬೇಕು ಅಂದರೆ ನಮಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಮ್ಮನ್ನು ತಗೊಳ್ದೇನೆ ನಮ್ಮ ಕೆಲಸ
ಏನಿದೆಯೋ ಅದಕ್ಕೆ ಮಾಡಕ್ಕೆ ಬಿಡಿ. ನಾವು 2 ತಿಂಗಳಿಂದ ಮಕ್ಕಳಿಗೆ ಇಮ್ಯುನೈಸೇಷನ್ ಆಗ್ತಾನೆ ಪ್ರಾಬ್ಲಮ್ ಆಗ್ತಾ ಇದೆ. ಮಕ್ಕಳಿಗೆ ಇಂಜೆಕ್ಷನ್ಗಳು ಆಗ್ತಾ ಇಲ್ಲ. ನಾವು ಜನಗಣತಿಗೆ ಹಾಕಿದ್ರು, ಅದರಿಂದ ತೆಗೆದ್ರು, SRIಗೆ ಹಾಕಿದ್ರು. ಈಗ 2 ತಿಂಗಳಿಗೆ ಮಕ್ಕಳು ಯಾವುದೂ ಔಟ್ರೀಚಲ್ಲಿ ಇಮ್ಯುನೈಸೇಷನ್ಗಳು ಆಗ್ತಾ ಇಲ್ಲ. ನಮಗೆ ಇಮ್ಯುನೈಸೇಷನ್ ತುಂಬ ಕಡಿಮೆ ಆಗ್ತಾ ಇದೆ. ಮಕ್ಳಿಗೆ ಗೊತ್ತೇ ಆಗ್ತಾ ಇಲ್ಲ ಎಲ್ಲಿ ಮಾಡ್ತಾ ಇದ್ದೀವಿ ನಾವು ಇಂಜೆಕ್ಷನ್ನು, ಎಲ್ಲಿ ಏನು ಅಂತ ಬೆನಿಫಿಟ್ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅವ್ರಿಗೂ ತೊಂದರೆ ಆಗುತ್ತೆ, ನಿಮ್ಮಿಂದ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನೇರ ಹೊಣೆ ನಮ್ಮ ಸರ್ಕಾರನೇ. ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ ಶಾಂತವಾಗಿ, ನೆಕ್ಸ್ಟ್ ಹಿಂಗೆ ಶಾಂತವಾಗೆಲ್ಲ ಕೂತ್ಕೊಳ್ಳಲ್ಲ, ಬೀದಿಗೆ ಇಳಿತೀವಿ. ನಮಗೂ ತುಂಬ ತಾಳ್ಮೆಯಿಂದ ನೋಡಿ 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 ಸಾಕಾಗ್ಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ. ಇನ್ನು ಏನಿದ್ರು ಬೀದಿಗೆ ಇಳಿತೀವಿ. ನಾವು ಬೀದಿಗೆ ಇಳಿದೆ ಇನ್ಮೇಲೆ ಸ್ಟ್ರೈಕ್ ಮಾಡೋದು, ಹೋರಾಟ ಮಾಡೋದು. ಇದಕ್ಕೆ ಸರ್ಕಾರ ಸಿದ್ಧರಾಗಿರ್ಬೇಕಷ್ಟೇ. ನಾವು ಸಿದ್ಧರಾಗಿದ್ದೀವಿ. ಇನ್ನೊಂದು ತಿಂಗಳು ಬಿಟ್ಟು ನೀವು ಅದೇನು ಇದು ಮಾಡ್ಕೊಳ್ತಿರೋ ಗೊತ್ತಿಲ್ಲ. ಇನ್ನೊಂದು ತಿಂಗಳಲ್ಲಿ ನಮ್ಮದು ಏನಿದ್ರು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ನಾವು ಬೀದಿಗೆ ಇಳಿತೀವಿ ಸರ್. ನಮಗೆ 5 ತಿಂಗಳಿಂದ ಯಾವುದೇ ಇನ್ಸೆಂಟಿವ್ ಕೊಟ್ಟಿಲ್ಲ. ನಮಗೂ ತುಂಬ ಕಷ್ಟ ಆಗ್ತಾ ಇದೆ ಜೀವನ ಮಾಡೋಕ್ಕೆ. ಹಂಗಾಗಿ ಸರ್ಕಾರಕ್ಕೆ ಕೇಳೋದು ನಾವು ಇಷ್ಟೇ, ನೀವು ಕೆಲಸ ಮಾಡಿಸ್ತಾ ಇದ್ದೀರಾ, ದಯವಿಟ್ಟು ನಮಗೆ ಸಂಭಾವನೆ, ನಮಗೇನು ಇನ್ಸೆಂಟಿವ್ ಕೊಡಬೇಕು ಅದನ್ನು ಕರೆಕ್ಟಾಗಿ ಕೊಡಿ. ನೀವು ಹೇಳಿದ ಕೆಲಸ ನಾವು ಮಾಡಬೇಕು, ನೀವು ನಮಗೆ ಇನ್ಸೆಂಟಿವ್ ಕೊಡಲ್ಲ ಅಂತಂದರೆ ನಾವು ಜೀವನ ಹೇಗೆ ಮಾಡಬೇಕು ಹೇಳಿ. ಎಲ್ಲ ಥರದ ಕೆಲಸಕ್ಕೂ ಆಶಾ ಕಾರ್ಯಕರ್ತೆ ಇರಬೇಕು, ಆದರೆ ಅವ್ರಿಗೆ ಸಂಬಳ ಕೊಡೋಕ್ಕೆ ಮಾತ್ರ ಸರ್ಕಾರದಲ್ಲಿ ದುಡ್ಡಿಲ್ಲ. ಪುಕ್ಸಾಟೆ ದುಡಿಬೇಕಂದ್ರೆ ನಾವು ಗೃಹಿಣಿಯರು ಸರ್, ನಮಗೂ ಸಂಸಾರ ಇದೆ, ಜೀವನ ಇದೆ, ಮಕ್ಕಳಿದ್ದಾರೆ. ಮನೇಲಿ ಗಂಡದಿರು ಹೋಗಿ ಪುಕ್ಸಾಟೆ ಕೆಲಸ ಮಾಡಿಬಿಟ್ಟು ಮನೆಗೆ ಬರ್ತೀರಾ, ನ್ಯಾಯವಾಗಿ ಮಕ್ಳಿಗೂ ಗಂಡಂಗೆ ಮಾಡೋಕ್ಕಲ್ಲ ಅಂತ ಮಕ್ಕಳು ಕೂಗಿತಾರೆ. ದಯವಿಟ್ಟು ನೀವು ನಮ್ಮ ಬಗ್ಗೆ ಇದು ಮಾಡಿಕೊಂಡು ಅವ್ರ ಕಷ್ಟ ಏನಿದೆ ಅಂತ ತಿಳ್ಕೊಂಡು ನಾವು ಮಾಡೋ ಕೆಲಸಕ್ಕೆ ಇದು ಸರಿಯಾದ ಸಂಬಳ ಕೊಡಬೇಕು ಅಂತ ಕೇಳ್ಕೊತೀವಿ. ನಮ್ಮ ಹೋರಾಟ ಇವತ್ತು ಇಷ್ಟು ಮಾತ್ರ ಇದೆ ಅಂದರೆ ಮುಂದೆ ಇದೇ ಥರ ಇರಲ್ಲ. ಇಡೀ ಕರ್ನಾಟಕನೇ ಬಂದು ಇಲ್ಲಿ ಸೇರುತ್ತೆ. ಆವಾಗ ಏನು ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. ದಯವಿಟ್ಟು ನಮ್ಮದು ಏನು ಬಾಕಿ ಉಳಿದಿದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಿ ಅಂತ ಕೇಳ್ಕೊತೀವಿ. ಆಮೇಲೆ ಯಾವುದೇ ನೀವು ಸರ್ವೆಗಳಿಗೆ ಹಾಕ್ತೀರ ನಮ್ಮನ್ನು, ಅದಕ್ಕೆ ಇಷ್ಟು ಅಂತ ಅಮೌಂಟು ಫಿಕ್ಸ್ ಮಾಡಿ ನಮಗೆ ಕೊಡಿ. ದಯವಿಟ್ಟು ನಾವು ಮಾಡಲ್ಲ ಅಂತ ಹೇಳಲ್ಲ. ಈಗ ಹಾಕಿದ್ದೀರಲ್ವಾ SIR ಸರ್ವೆಗೆ, ಪುಕ್ಸಾಟೆ ಹೋಗಿ ಕೆಲಸ ಮಾಡಿ ಅಂದರೆ ಯಾರು ಸರ್ ಮಾಡ್ತಾರೆ? ಯಾರಾದರೂ ಒಂದು ಇದು ಅರ್ಧ ಗಂಟೆ ಬಂದು ಒಂದು ಕೆಲಸ ಮಾಡಬೇಕು ಅಂದರೆ ಇಷ್ಟು ದುಡ್ಡು ಕೊಡಿ ಅಂತ ಕೇಳ್ತಾರೆ. ತಿಂಗಳಾನ್ಗಟ್ಲೆ ನಮ್ಮನ್ನು ಪುಕ್ಸಾಟೆ ಕೆಲಸ ಮಾಡಿ ಅಂದರೆ ಎಲ್ಲಿಂದ ಬಂದು ಮಾಡೋಕ್ಕಾಗುತ್ತೆ? ಹಂಗಾದರೆ SIR ಕೆಲಸ, ಎಲೆಕ್ಷನ್ ಕೆಲಸ ಮಾಡೋರ್ಗೆ ಯಾರಿಗೂ ಸಂಬಳ ಕೊಡಲ್ವಾ ಸರ್? ನೀವು ದುಡ್ಡು ಕೊಡಲ್ವಾ? ಆಶಾ ಕಾರ್ಯಕರ್ತೆಯರಿಗೆ ಕೊಡೋಕ್ಕೆ ಮಾತ್ರ ಸರ್ಕಾರದಲ್ಲಿ ದುಡ್ಡಿಲ್ವಾ ಸರ್? ದಯವಿಟ್ಟು ನಮ್ಮ ಕಡೆ ಗಮನ ಹರಿಸಿ ನಮ್ಮದು ವೇತನ ಏನಿದೆ ಅದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ನಮಗೆ ಸಂಬಳ ಟೈಮ್ ಕರೆಕ್ಟಾಗಿ ಬರ್ತಾ ಇಲ್ಲ. ಈಗ ಹೆಚ್ಚು ಕಡಿಮೆ 5 ತಿಂಗಳಾಯಿತು. ಇನ್ನೊಂದು 9 ದಿವಸ ಹೋದರೆ ಈ ತಿಂಗಳು ಅಟೆಂಡೆನ್ಸ್ ಕೂಡ ಹೋಗುತ್ತೆ. 6 ತಿಂಗಳಾಗುತ್ತೆ. 6 ತಿಂಗಳಿಂದ ನಮಗೆ ಸಂಬಳಗಳು ಬರ್ತಾ ಇಲ್ಲ. ಮಕ್ಳುಗಳಿಗೆ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಮನೆಗೊಂದು ರೇಷನ್ ತೊಗೊಳಕ್ಕಾಗ್ತಾ ಇಲ್ಲ. ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಮನೆಗಳಲ್ಲಿ ಬೈತಾರೆ, ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಿ ಅಂತ. ನಾವು ಬಿಟ್ಟರು ಈ ಕೆಲಸ ನಮ್ಮನ್ನು ಬಿಡ್ತಾ ಇಲ್ಲ. ಹೆಚ್ಚು ಕಡಿಮೆ ನಾನು 12 ವರ್ಷದಿಂದ ಮಾಡ್ತಾಯಿದ್ದೀನಿ ಈ ಕೆಲಸ. ಏನೋ ಒಂದು ಕಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ, ನಮ್ಮಿಂದ 4 ಜನಕ್ಕೆ ಮೋಟಿವೇಶನ್ ಮಾಡ್ಬೋದು, ತಿಳಿಸ್ಬೋದು, ಆರೋಗ್ಯದ ಬಗ್ಗೆ ತಿಳಿಸ್ಬೋದು, ನಾವಿರೋ ಸುತ್ತಮುತ್ತ ವಾತಾವರಣ ಚೆನ್ನಾಗಿ ಇಟ್ಕೋಬೋದು ಅನ್ನೋ ಉದ್ದೇಶದಿಂದ ನಾವು ಈ ಕೆಲಸಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬಂದುಬಿಟ್ಟಿದ್ದೀವಿ, ಇಳಿದಿದ್ದೀವಿ. ಬಿಟ್ಟು ಹೋಗೋಕೆ ಆಗ್ತಾ ಇಲ್ಲ ನಮಗೆ. ಬಿಟ್ಟರೆ ಪ್ರಪಂಚದಲ್ಲಿ ಕೆಲಸ ಬೇಕಾದಷ್ಟಿದೆ, ಇದೊಂದೇ ಕೆಲಸ ಅಂತಲ್ಲ, ಮಾಡ್ಬೋದು. ಆದರೆ ನಾವು ಈ ಕೆಲಸಕ್ಕೆ ಅಂತ ಬಂದಮೇಲೆ ಈ ಕೆಲಸ ಬಿಟ್ಕೊಡ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಏನಂದರೆ ನಮಗೆ ಒಂದು ಸಂಬಳ ಫಿಕ್ಸ್ ಮಾಡಬೇಕು, ಕೈ ತುಂಬ ಸಂಬಳ ಕೊಡಬೇಕು. ನಾವು ಒಂದು ಸಂಸಾರ ನಡೆಸೋಷ್ಟು, ನಮ್ಮ ಜೀವನ ನಡೆಸೋಷ್ಟು ಇರಬೇಕು. ನಮಗೇನು ಸೇವಿಂಗ್ಸ್ ಮಾಡೋ ಅವಶ್ಯಕತೆ ಬೇಡ. ಅಟ್ಲೀಸ್ಟ್ ನಮ್ಮ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು, ನಮಗೆ ಬಾಡಿಗೆ ಕಟ್ಟೋಕ್ಕಾಗಬೇಕು, ನಮ್ಮ ಊಟದ ವ್ಯವಸ್ಥೆಗೆ ಒಂದು ಅನುಕೂಲ ಆಗೋ ಥರ ನಮಗೆ ಸಂಬಳ ಬೇಕು. ಅಲ್ಲಿ ನಮ್ಮನ್ನ ಆದಷ್ಟು ಪರ್ಮನೆಂಟ್ ಮಾಡಿದ್ರೆ ಒಳ್ಳೆಯದು. ಗೌರ್ಮೆಂಟ್ ಎಂಪ್ಲಾಯ್ ಅಂತೇಳಿ ಗುರುತಿಸಿದ್ರೆ ಒಳ್ಳೆಯದು. ಹೆಚ್ಚು ಕಡಿಮೆ ಆಲ್ರೆಡಿ ಎಲ್ಲರೂ BBMPಲೇ 12 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ನಾವು. ಇನ್ನು ರೂರಲಲ್ಲಿ ಇನ್ನೂ 15-20 ವರ್ಷದಿಂದ ಮಾಡಿರೋರು ಕೂಡ ಇದ್ದಾರೆ. ದಯವಿಟ್ಟು ಸರ್ಕಾರ ನಮ್ಮ ಮನವಿನ ಸಲ್ಲಿಸ್ಕೋಬೇಕು. ಪ್ರತಿ ಸಂಬಳ ಆದಷ್ಟು ಪ್ರತಿ ತಿಂಗಳು ನಮಗೆ ಎಷ್ಟು ಬರೋದು ಅಷ್ಟೋ ಇಷ್ಟೋ ಆ ತಿಂಗಳು 10ನೇ ತಾರೀಕು ಒಳಗಡೆ ನಮಗೆ ಬಂದರೆ ಆ ತಿಂಗಳು ಜೀವನ ನಡ್ಸೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈಗ ಬರೋದಕ್ಕಿಂತ ಹೆಚ್ಚಾಗಿ ನಾವು ಸಾಲಗಳೇ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಸಂಬಳ ಬರುತ್ತೆ ಕೊಡ್ತೀವಿ ಅಂತ. ಕೊಡೋರು ಎಷ್ಟು ಅಂತ ಕೊಡ್ತಾರೆ, ಎಷ್ಟು ಅಂತ ನಾವು ಸ್ಕೂಲಲ್ಲಿ ಫೀಸ್ ಕಟ್ಟಿ ಮೇಡಮ್ 3 ತಿಂಗಳಿಂದ ಸಂಬಳ ಬಂದಿಲ್ಲ, 6 ತಿಂಗಳಿಂದ ಸಂಬಳ ಬಂದಿಲ್ಲ ಕಟ್ತೀವಿ ಅಂದರೆ ಅವ್ರು ಯಾರು ನಮ್ಮ ಪ್ರಾಬ್ಲಮ್ನ ಕೇಳಲ್ಲ. ನಾವು ನಿಮ್ಮ ಪ್ರಾಬ್ಲಮ್ನ ಕೇಳೋಕ್ಕಾಗಲ್ಲ. ನಾವು ನಮ್ಮ ಮ್ಯಾನೇಜ್ಮೆಂಟ್ಗೆ ಉತ್ತರ ಕೊಡಬೇಕು, ನಾವು ಸ್ಕೂಲ್ ನಡೆಸಬೇಕು, ನಮಗೇನಿದೆ ಫೀಸ್ ಕಟ್ಟಿ ಅಂತ ಅಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಆ ಹೆಣ್ಮಕ್ಳನ್ನ ಬೀದಿಗಿಳಿಸಿ ಇಷ್ಟು ಅಯ್ಯೋ ಅನ್ನಿಸ್ತಾ ಇರೋದು ತುಂಬ ನೋವಾಗುವಂಥ ಇದು ಏನಾದರೂ ಒಂದು ಮಾಡಿ ಸರ್ಕಾರ ಹೆಣ್ಮಕ್ಳ ಕಡೆ ಕರುಣೆ ತೋರಿಸಿ ನಮಗೊಂದು ಸಂಬಳ ಪ್ರತಿ ತಿಂಗಳು ಬರೋ ಥರ ಆಗಬೇಕು. ನಮ್ಮನ್ನ ಗೌರ್ಮೆಂಟ್ ಕೆಲಸ ನಮಗೆ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ ಅಷ್ಟೇ.
SIR ಪ್ರಕ್ರಿಯೆ ಆಗ್ತಾ ಇದ್ದಾರೆ. ನಮ್ಮನ್ನು ಫಸ್ಟ್ ಪರ್ಮನೆಂಟ್ ಮಾಡಿ ಆಮೇಲೆ ನೀವು ಯಾವುದೇ ಕೆಲಸಕ್ಕೆ ಹಾಕಿ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ನಾವು ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀವಿ. ನಮ್ಮನ್ನು ಸರ್ಕಾರದವರು ಗೌರ್ಮೆಂಟ್ ಸರ್ಕಾರ ಕೆಲಸ ಅಂತೇಳಿ ನೇಮಕ ಮಾಡಿ ಫಸ್ಟು. ಈಗ ನಮ್ಮ ಗೌರ್ಮೆಂಟ್ ಕೆಲಸದಲ್ಲಿರೋ ಅಂಥವ್ರು ತುಂಬ ಜನ ಇದ್ದಾರೆ, ಅಧಿಕಾರಿಗಳು ಬೇಕಾದಷ್ಟು ಜನ ಇದ್ದಾರೆ. 50,000 1 ಲಕ್ಷ 1.5 ಲಕ್ಷ ಸಂಬಳ ತಗೊಳ್ಳೋರು ತುಂಬ ಜನ ಇದ್ದಾರೆ. ಅಂಥವ್ರನ್ನ ಹಾಕಿ ಮಾಡಿಸ್ಕೊಳ್ಳಿ. ಯಾಕೆ ನಮ್ಗೆ ಕೂಲಿ ಮಾಡೋರನ್ನ ಹಾಕ್ಕೊಂಡು ಕೆಲಸ ಮಾಡಿ ಅಂತೀರಾ? ಇವಾಗ ನಾವು ಈ ಕೆಲಸ ಬಿಟ್ಟು SIR ಸರ್ವೆಗೆ ಹೋದರೆ ನಮಗೆ ಇಲ್ಲಿ ಇನ್ಸೆಂಟಿವ್ ಬರಲ್ಲ. ಒಂದಿನ ಮಿಸ್ ಆದರೆ ಡೆಲಿವರಿ ಆಶಾ ನಾಟ್ ಅವೈಲಬಲ್ ಅಂತೇಳಿ ಎಂಟ್ರಿ ಮಾಡಿರ್ತಾರೆ, ಅದ್ರ ಇನ್ಸೆಂಟಿವ್ ನಮ್ಗೆ ಬರಲ್ಲ. ನಾವಿಲ್ಲಿ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಆ ಥರ ಲೆಕ್ಕಾಚಾರ ಹಾಕೊಂಡು ಇನ್ಸೆಂಟಿವ್ ಬೇಸಿಕ್ ಮೇಲೆ ನಾವು ವರ್ಕ್ ಮಾಡ್ತಾ ಇರೋದು. ತಿಂಗಳಗಟ್ಟೆ ನಮ್ಮನ್ನ SIR ಸರ್ವೆಗೆ ಹಾಕಿದ್ರೆ ನಮ್ಗೆ ಇನ್ಸೆಂಟಿವ್ ಇಲ್ಲಿ ನಿಲ್ ಬರುತ್ತೆ. ಏನು ಇನ್ಸೆಂಟಿವ್ ನಾವು ತೊಗೊಳಕ್ಕಾಗಲ್ಲ. ನೀವೇನು ಕೆಲಸ ಮಾಡಿಲ್ಲ, ಹೆಂಗೆ ಇನ್ಸೆಂಟಿವ್ ಎಂಟ್ರಿ ಮಾಡಿಸ್ಕೋತೀರಾ ಅಂತ PHCಗಳಲ್ಲಿ ಕೇಳ್ತಾರೆ. ಈಗ ಎಷ್ಟೋ ಜನ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಇದಾರಲ್ವಾ, ಅವ್ರುಗಳ್ನ ಹಾಕೊಂಡು ಮಾಡಿಸ್ಕೋಬೋದಲ್ವಾ? ಯಾಕೆ ಕೂಲಿ ಮಾಡೋರ್ನೇ ಟಾರ್ಗೆಟ್ ಮಾಡ್ತೀರಾ? ಯಾಕೆ ಕೆಲಸ ನಾವು ಮಾಡ್ತೀವಿ, ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀವಿ, ಅದಕ್ಕೋಸ್ಕರ ನಮ್ಮನ್ನು ಟಾರ್ಗೆಟ್ ಮಾಡ್ತೀರಾ? ಇವ್ರನ್ನ ತೊಗೊಂಡ್ರೆ ನಮ್ಗೆ ಈ ಕೆಲಸ ಆಗುತ್ತೆ, ಇವ್ರು ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಮೇಲೆ ನೀವು ನಮ್ಮನ್ನು ತೊಗೋತೀರಾ. ಜಾತಿ ಗಣತಿಗೆ ತೊಗೊಂಡ್ರು, ಸ್ಟಿಕ್ಕರ್ ಹಾಕ್ಸಕ್ಕೆ ತೊಗೊಂಡ್ರು. ಸ್ಟಿಕ್ಕರ್ ಹಾಕ್ಸ್ದಾಗೂ ಲಾಸ್ಟ್ ಟೈಮ್ ಇಲ್ಲೇ ಬಂದು ಫ್ರೀಡಮ್ ಪಾರ್ಕಲ್ಲೇ ನಾವು ಸ್ಟ್ರೈಕ್ ಮಾಡಿದ್ವಿ. ಒಂದು ಸ್ಟಿಕ್ಕರ್ ಹಾಕಿದ್ರೆ 5 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವುದೇ ರೀತಿ ದುಡ್ಡು ಕೊಟ್ಟಿಲ್ಲ. ನಮ್ಮನ್ನ SIR ಸರ್ವೆಗೆ ಹಾಕೊಂಡ್ರೆ ಫಾಲೋ ಅಪ್ ಮಾಡ್ತಾರೆ. ಆರ್ಡ್ರ್ ಕಾಪಿ ಬಂದಿದೆ, ಬನ್ನಿ, ನಿಮ್ಗೆ ನೋಟಿಸ್ ಕೊಡ್ತೀವಿ, ನಿಮ್ಮನ್ನ ಹರಾಜ್ ಮಾಡ್ತೀವಿ. ಮೆಸೇಜ್ ಕೂಡ ಹಾಕಿದ್ದಾರೆ ನನಗೆ, ನಿಮ್ಮನ್ನ ಹರಾಜ್ ಮಾಡ್ತೀವಿ, ನೀವು ಬಂದು SIR ಸರ್ವೆ ಮಾಡಲಿಲ್ಲ ಅಂದರೆ ನಿಮ್ಮನ್ನ ಹರಾಜ್ ಮಾಡ್ತೀವಿ ಅಂತ ಮೆಸೇಜ್ ಹಾಕಿದ್ದಾರೆ. ನಮ್ಮ ಮೇಲೆ ಇಷ್ಟು ಅಧಿಕಾರ ಚಲಾಯಿಸ್ತಾರಲ್ವಾ. ಲಾಸ್ಟ್ ಟೈಮು ಜಾತಿ ಗಣತಿ ಸರ್ವೆ ಮಾಡಿದ್ದಾಗಿರ್ಬೋದು, ಸ್ಟಿಕ್ಕರ್ ಹಾಕಿರೋ ಸರ್ವೆ ಮಾಡಿರೋದಾಗಿರ್ಬೋದು, ನಿಮಗೆ ಅಮೌಂಟ್ ಯಾವುದೇ ರೀತಿ ಆದರೂ ಬಂದಿದೆಯಾ ಇಲ್ವಾ ಅದನ್ನು ಮಾತ್ರ ಫಾಲೋ ಅಪ್ ಮಾಡಲ್ಲ. ಯಾರು ಕೇಳಲ್ಲ, ನಿಮ್ಗೆ ದುಡ್ಡು ಬಂತ ಅಂತ ಯಾರು ಕೇಳಲ್ಲ. ಇವಾಗ ನಾವು ಅದನ್ನು ಕ್ವಶನ್ ರೈಸ್ ಮಾಡಿದ್ರೆ ಲಾಸ್ಟ್ ಟೈಮ್ 2 ಸಲ ಬಂದು ಮಾಡಿಕೊಟ್ವಿ. ಅವಾಗೂ ನಿಮ್ಮ ಡಾಕ್ಟ್ರಿಗೆ ನೋಟಿಸ್ ಕೊಡ್ತೀವಿ, ನಿಮ್ಮ MOHಗೆ ನೋಟಿಸ್ ಕೊಡ್ತೀವಿ ಅಂತೇಳಿ ನಮ್ಮನ್ನ ಬೆದರಿಸಿ ಮಾಡಿಸ್ಕೊಂಡ್ರು. ಅದನ್ನು ಕೂಡ ಫಾಲೋ ಅಪ್ ಮಾಡಿಲ್ಲ, ಬಂದಿದೆಯಾ ಇಲ್ವಾ ಅಂತ. ಇವಾಗ ಕೇಳಕ್ಕೆ ಹೋದರೆ ಈಗ ದುಡ್ಡು ಬಗ್ಗೆ ಮಾತಾಡೋಕ್ಕಾಗಲ್ಲ. ಈಗ ನಿಮಗೆ ಆರ್ಡ್ರ್ ಕಾಪಿ ಬಂದಿದೆ, ಬಂದು SIR ಸರ್ವೆ ಮಾಡಿ ಅಷ್ಟೇ ಹೇಳ್ತಾರೆ. ಸರ್, ಇವಾಗ SIR ಸರ್ವೆ ನಾವು ಮಾಡ್ತೀವಲ್ವ, ಹೋಗಿ ಈ ದುಡ್ಡಾದರೂ ಬರುತ್ತೆ ಅನ್ನೋದು ಯಾವ ಗ್ಯಾರಂಟಿ? ಹಳೇದು 2 ಸರ್ವೆ ಮಾಡಿದೆ, ನಮಗೆ ಯಾವುದೇ ರೀತಿ ದುಡ್ಡು ಬಂದಿಲ್ಲ. ಇದನ್ನ ಜವಾಬ್ದಾರಿ ಯಾರು ತಗೋತಾರೆ? ಯಾರು ರೈಟ್ಸ್ ತಗೋತಾರೆ? ನಿಮಗೆ ಬಂದಿಲ್ಲ ಅಂದರೆ ನಾವು ಹಾಕ್ಸ್ಕೊಡ್ತೀವಿ, ನಾವು ಕೊಡ್ತೀವಿ ಅಂತ ಯಾರು ರೈಟ್ಸ್ ತಗೋತಾರೆ? ನಮಗೆ ರೈಟಿಂಗಲ್ಲಿ ಲೆಟ್ರ್ ಕೊಡಲಿ, ಹಳೇದು 2 ಏನು ಬಾಕಿ ಇದೆ ಅದು ಅಮೌಂಟ್ನ ನಮಗೆ ಪೇ ಮಾಡಿಕೊಡ್ಲಿ, ಇನ್ನು ಮುಂದೆ ಮಾಡೋದಕ್ಕೆ ನಮಗೆ ಗ್ಯಾರಂಟಿ ಕೊಡಲಿ. ಆಗೋರು ಮಾಡ್ತೀವಿ, ಆಗಿಲ್ಲ ನಮ್ಗೆ ಇಷ್ಟ ಇಲ್ಲ ಅನ್ನೋರು ನಾವು ಮಾಡಲ್ಲ. ನಮ್ಗೆ ಇಷ್ಟ ಇಲ್ಲ, ನಮ್ಮದು ಆರೋಗ್ಯ ಸಮಸ್ಯೆಗಳು ಇರ್ತವೆ, ನಮ್ಮದೇ ಆದ 108 ಪ್ರಾಬ್ಲಮ್ಗಳಿರ್ತವೆ, ನಮ್ಮದೇ ಪಾರ್ಟ್ ಟೈಮ್ ಜಾಬ್ಗಳು ಇರ್ತವೆ, ಮನೆ ಕೆಲಸಕ್ಕೆ ಹೋಗೋರು ಇರ್ತೀವಿ, ಮಕ್ಳು ಕರ್ಕೊಬರ್ಬೇಕು, ಮಕ್ಕಳು ಬಿಡಬೇಕು, ಪೋರ್ಟರ್ ಮಾಡೋರು ಇರ್ತಾರೆ, ಟೈಲರಿಂಗ್ ಮಾಡೋರು ಇರ್ತಾರೆ. ಇವರು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ಬಂದು SIR ಡ್ಯೂಟಿ ಮಾಡಿ ಅಂದರೆ ನಮ್ಗೆ ಆಶಾ ಕೆಲಸ ಒಂದನ್ನೇ ನಂಬ್ಕೊಂಡು ನಮ್ಮ ಫ್ಯಾಮಿಲಿ ನಡ್ಸೋಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ನಮ್ಮ ಮಕ್ಳಿಗೂ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಗೆ ಆಸೆ ಇದೆ. ಈ ಬೆಂಗಳೂರು ಜೀವನದಲ್ಲಿ ಮಕ್ಳುಗಳಿಗೆ ಎಜುಕೇಷನ್ ಕೊಡೋದು ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಈ ಸಂಬಳ ನೆಚ್ಕೊಂಡು ನಮ್ಮ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡೋಕ್ಕಾಗಲ್ಲ ಅಂತೇಳಿ ನಾವು ಇನ್ನೂ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಕೂಲಿ ಕೆಲಸಗಳನ್ನ. ಆ ಎಲ್ಲ ಕೆಲಸಗಳನ್ನ ಬಿಟ್ಟು ಈ SIR ಸರ್ವೆ ಮಾಡೋಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ನೆಕ್ಸ್ಟ್ ಹೋರಾಟ ಅಂದರೆ ಈಗ ನಮಗೆ ಏನು ಪೆಂಡಿಂಗ್ ಇದೆ ಸ್ಯಾಲ್ರಿ ಅದೆಲ್ಲ ಬರಬೇಕು. ನಮಗೊಂದು ಬೇಸಿಕ್ ಸ್ಯಾಲ್ರಿ ಅಂತ ಮಾಡಬೇಕು. ಫಸ್ಟ್ ಬೇಸಿಕ್ ಸ್ಯಾಲ್ರಿ ಅಂತ ನಮಗೆ ಫಿಕ್ಸ್ ಮಾಡಬೇಕು. ಈಗ ಬಿಸಿ ಊಟದವ್ರಿಗೆ, D ಗ್ರೂಪ್ ಅವ್ರಿಗೆ, ಡೇಟಾ ಎಂಟ್ರಿ ಆಪ್ರೇಟ್ರಿಗೆ ಬೇಸಿಕ್ ಸ್ಯಾಲ್ರಿ ಮಾಡಬೇಕು ಅಂತೇಳಿ ಲಾಸ್ಟ್ ಟೈಮ್ ಮೊನ್ನೆ ಆರ್ಡ್ರು ನೋಡಿದೆ, ನ್ಯೂಸಲ್ಲಿ ಆರ್ಡ್ರು ನೋಡಿದೆ. ಸೊ ನಮಗೂ ಅದೇ ರೀತಿ ಬೇಸಿಕ್ ಸ್ಯಾಲ್ರಿ ಮಾಡಿ, ನಾವು ಕಷ್ಟಪಟ್ಟು ದುಡಿತಿದ್ದೀವಲ್ವಾ, ನಾವು ಮಾಡ್ತಾ ಇರೋ ಕೆಲಸ ನೋಡಿನೇ ಅಲ್ವಾ ನೀವೆಲ್ಲ ಕೆಲಸಕ್ಕೂ ನಮ್ಮನ್ನು ತೊಗೋತಾ ಇದ್ದೀರಾ. ಹಾಗಿದ್ಮೇಲೆ ನಮ್ಗೆ ಯಾಕೆ ಒಂದು ಸಂಬಳ ಅಂತ ಕೊಡಲ್ಲ, ಬೇಸಿಕ್ ಸ್ಯಾಲ್ರಿ ಯಾಕೆ ಕೊಡಲ್ಲ, ನಮ್ಮನ್ನ ಪರ್ಮನೆಂಟ್ ಯಾಕೆ ಮಾಡಲ್ಲ? ಎಲ್ಲರನ್ನೂ ಪರ್ಮನೆಂಟ್ ಮಾಡಿ ಅಂತ ಅಲ್ಲ, ಅಟ್ಲೀಸ್ಟ್ ಒಂದಿಷ್ಟು ವರ್ಷ ಸರ್ವಿಸ್ ಆದವ್ರನ್ನ ಕೆಲಸ ನೋಡಿ, ನಮ್ಮ ಕೆಲಸ ನೋಡಿ ಮಾಡಿ. ಏಕಾಏಕಿ ಯಾರನ್ನಂದ್ರೆ ಅವ್ರನ್ನ ಮಾಡಬೇಡಿ, ನಮ್ಮ ಕೆಲಸ ನೋಡಿ, ನಮ್ಮ ಸರ್ವಿಸ್ನ ನೋಡಿ ಮಾಡಿ. ನಾವು ಕೆಲಸ ಅಷ್ಟು ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ತಾನೇ ಏನೇ ಕೆಲಸ ಬಂದರೂ, ಒಂದು ರಾಜಕೀಯದ ಕೆಲಸ ಆಗಿರ್ಬೋದು, ಒಂದು ಚುನಾವಣಾ ಕೆಲಸ ಆಗಿರ್ಬೋದು, ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಒಂದು ಏನೇ ಒಂದು ಹೆಲ್ತಲ್ಲಿ ಈಗ ಕೊರೋನಾ ವಾರಿಯರ್ಸ್ ಅಂತ ತಗೊಂಡ್ರು, ಆ ರೀತಿ ಪ್ರತಿಯೊಂದಕ್ಕೂ ಆಶಾಗಳು ಬೇಕು. ಪ್ರತಿಯೊಂದು ತಳಮಟ್ಟದ ಕೆಲಸಕ್ಕೆ ಆಶಾಗಳು ಬೇಕು. ಆದರೆ ಆಶಾಗಳಿಗೆ ಮಾತ್ರ ಸ್ಯಾಲ್ರಿ ಕೊಡೋಕ್ಕೆ ನಿಮಗೆ ಇಷ್ಟ ಇಲ್ಲ. ಮುಂದಿನ ಹೋರಾಟ ಲಾಸ್ಟ್ ಟೈಮ್ ಒಂದ್ಸತಿ ಫೇಮಸ್ ಆಗಿತ್ತು, ಗುಲಾಬಿ ಹೋರಾಟ ಅಂತೇಳಿ. ಇಡೀ ಫ್ರೀಡಮ್ ಪಾರ್ಕ್ ತುಂಬ, ಇಡೀ ಬೆಂಗಳೂರೇ ಎಲ್ಲ ರೋಡು ಟ್ರಾಫಿಕ್ಗಳಾಗಿತ್ತು. ಲಾಸ್ಟಕ್ಕೆ ನಾವು ಅದೇ ರೀತಿ ಮುತ್ತಿಗೆ ಹಾಕ್ತೀವಿ ಅಷ್ಟೇ. ಫೆಬ್ರವರಿಯಿಂದ ಇನ್ಸೆಂಟಿವ್ ಬಂದಿಲ್ಲ. ಅದಾದ ನಂತರ ಫಿಕ್ಸೆಡ್ ಒಂದು ಸಲ ಬರ್ತೈತೆ, ಇನ್ಸೆಂಟಿವ್ ಒಂದು ಸಲ ಬರ್ತದೆ. ಪ್ರೋತ್ಸಾಹಧನ ಅಂತ ಕರಿತೀವಿ 5,000. ಇನ್ಸೆಂಟಿವ್ ನಾವು ಏನು ಕೆಲಸ ಮಾಡಿರ್ತೀವೋ ಅದು ಬರುತ್ತೆ. ಅದರಲ್ಲಿ ನಾವು ಏನು ಕೆಲಸ ಮಾಡಿದ್ರೂ ಆನ್ಲೈನಲ್ಲಿ ಸರಿಯಾಗಿ ಅಪ್ಡೇಟ್ ಆಗ್ತಿರಲ್ಲ. ಆದ ಕಾರಣ ನಮಗೆ 2ರಿಂದ 3 ಸಾವಿರ ಅಷ್ಟೇ ಸ್ಯಾಲ್ರಿ ಬರ್ತೈತೆ. ನಮ್ಗೆ ಟೋಟಲು ಫಿಕ್ಸೆಡ್ 5,000, ಇನ್ಸೆಂಟಿವ್ ಸೇರಿಸಿ 7ರಿಂದ 8 ಸಾವಿರ. ಅಮ್ಮಮ್ಮ ಅಂದರೆ
9,000 ರೀಚ್ ಆಯ್ತದೆ. ಅದಕ್ಕೋಸ್ಕರ ನಮ್ಮ ಬೇಡಿಕೆ ಇವಾಗ ಇರೋದು ಏನಂದರೆ, ಕಳೆದ ನಮ್ಮ ಫೆಬ್ರವರಿ ತಿಂಗಳಿಂದ ಏನು ಇನ್ಸೆಂಟಿವ್ ಬರಬೇಕೋ ಈ ಕೂಡಲೇ ಬಿಡುಗಡೆ ಮಾಡಬೇಕು. ಅದಾದ ನಂತರ BLO ಕೆಲಸಕ್ಕೆ ನಮ್ಮನ್ನು ಅಪಾಯಿಂಟ್ ಮಾಡ್ಕೊತಾ ಇದ್ದಾರೆ. ನಮಗೆ BLO ಕೆಲಸ ಅಂತಂದರೆ ಲಾಸ್ಟು 2025ನೇ ಸಾಲಿನಲ್ಲಿ SC ST ಸರ್ವೆ ಮಾಡಿದ್ದು ಅಮೌಂಟ್ ಕೊಟ್ಟಿಲ್ಲ, ಸ್ಟಿಕ್ಕರ್ ಹಾಕಿದ್ದು ಅಮೌಂಟ್ ಕೊಟ್ಟಿಲ್ಲ. ಅದಾದ ನಂತರ ಮನೆಗೂ ನಾವು ಭೇಟಿ ಮಾಡಿ ಇವಾಗ ಸರ್ವೆಗಳು BLO ಕೆಲಸನೂ ಮಾಡಿದ್ವಿ, ಅದ್ರದ್ದು ಅಮೌಂಟ್ ಕೊಟ್ಟಿಲ್ಲ. ಈಗ ಅದೆಲ್ಲ ರಿಲೀಸ್ ಮಾಡಿಕೊಟ್ರೆ ನಾವು ಇವಾಗ ಆಶೆಗಳು ಮಾಡ್ಕೊಡೋಕ್ಕೆ ರೆಡಿ ಇದ್ದೀವಿ. ನಾವು ಮಾಡಲ್ಲ ಅಂತೇಳಿ ನಮ್ಗೆ ಇನ್ನುದೆಲ್ಲ ಇನ್ಸೆಂಟಿವ್ ಇವಾಗ ಈ ಕೂಡಲೇ ರಿಲೀಸ್ ಮಾಡಿಕೊಡ್ಬೇಕು. ಅದಾದ ನಂತರ ನಮಗೆ ತೊಂದರೆ ಆಗ್ತಿರೋದು ಏನಂದರೆ, ಗರ್ಭಿಣಿನೆಲ್ಲ ಕರ್ಕೊಂಡು ಹೋಗ್ತಿದ್ದೀವಿ, ಡೆಲಿವರಿ ಮಾಡಿಸ್ತೀವಿ, ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಆನ್ಲೈನಲ್ಲಿ ಎಂಟ್ರಿ ಮಾಡಿಸೋದು ಡಿಲೇ ಆಗಿರುತ್ತೆ. ಹಾಸ್ಪಿಟಲ್ ಕೆಲಸ ಮಾಡೋ ಎಂಟ್ರಿ ಮಾಡಿಕೊಡುವಾಗ ಅಷ್ಟರಲ್ಲಿ ನಮ್ಗೆ ಏನಾಯ್ತದೆ, ಅಲ್ಲಿ ನಾಟ್ ಅವೈಲೇಬಲ್ ಹಾಕ್ತಿದ್ರೆ ನಮ್ಗೆ ಆ ಇನ್ಸೆಂಟಿವ್ ಎಲ್ಲ ಕಟ್ ಆಗ್ತಿದೆ. ಅದಕ್ಕೋಸ್ಕರ ನಮಗೆ ನಮ್ಮ ಕನಿಷ್ಠ ಪಕ್ಷ ನಮ್ಗೆ 15ರಿಂದ ಒಂದು 20,000 ಸ್ಯಾಲ್ರಿ ನಮ್ಗೆ ಫಿಕ್ಸ್ ಮಾಡಿಕೊಟ್ರೆ ನಮಗೆ ಕುಟುಂಬ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ಮೂಲಕ ನಾನು ಈ ಸರ್ಕಾರ ಹೆಂಗಳೆಯರ ಸರ್ಕಾರ ಅಂತ ಕಾಂಗ್ರೆಸ್ ಸರ್ಕಾರ ಏನು ಬಂತು, 2ರಿಂದ 3,000 ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಸರು, ಅವ್ರು ನಮಗೆ ಮಾಡಿಲ್ಲ. ಈಗಲಾದರೂ DK ಶಿವಕುಮಾರ್ ಸರ್ ಬಂದಿದ್ದಾರೆ, ನಮಗೆ ಆಶಾ ವರ್ಕರ್ಗಳಿಗೆ ಈ ತೊಂದರೆನೆಲ್ಲ ತಪ್ಪಿಸಿ ಕನಿಷ್ಠ 15ರಿಂದ 20,000 ಸ್ಯಾಲ್ರಿ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಯ್ತದೆ ಅಂತ ನಾನು ಈ ಮೂಲಕ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ಇದಾದ ನಂತರ ಇದರಲ್ಲೂ ನಮ್ಗೆ ಏನಾದರೂ ಅನುಕೂಲ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಕನಿಷ್ಠ ಪಕ್ಷ 15ರಿಂದ 20,000 ನಮಗೆ ಬೇಡಿಕೆ ಈಡೇರಿಸೋಕ್ಕೋಸ್ಕರ ನಾವು ದೊಡ್ಡ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಆಶಾ ಕಾರ್ಯಕರ್ತರು ನಾವು ಹೋರಾಟ ಮಾಡಬೇಕು ಅಂತ ಎಲ್ಲ ಕೂತು ಈ ನಮ್ಮ ಯೂನಿಯನ್ ಕಡೆಯಿಂದ AIUTC ಕಡೆಯಿಂದ ನಾವೆಲ್ಲರೂ ತೀರ್ಮಾನ ತೊಗೊಂಡು ಈ ಮಂತು ಇನ್ನು 2-3 ತಿಂಗಳಲ್ಲಿ ನಾವು ದೊಡ್ಡ ಹೋರಾಟ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ. ಕಳೆದ 18 ವರ್ಷಗಳಿಂದ ಹಲವಾರು ಹೋರಾಟಗಳನ್ನ ಮಾಡ್ತಾ ಬಂದಿದ್ವಿ. ಇದೇ ಫ್ರೀಡಮ್ ಪಾರ್ಕಲ್ಲಿ 30,000 ಜನ, ಕೆಲವೊಮ್ಮೆ 35,000 ಜನ ಈ ಫ್ರೀಡಮ್ ಪಾರ್ಕಲ್ಲಿ, ಹಾಗೆ ರೋಡ್ ಮೇಲೂ ಕೂಡ ಮಲಗಿ ಹೋರಾಟ, ಅನಿರ್ದಿಷ್ಟಾವಧಿ ಹೋರಾಟಗಳನ್ನ ನಾವು ಸರ್ಕಾರಕ್ಕೆ ನಮ್ಮ ಡಿಮಾಂಡ್ಸ್ ಮೇಲೆ ಕೇಳ್ತಾ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಮುಖ್ಯವಾದಂಥ ಡಿಮಾಂಡ್ ಏನಂತಂದರೆ 15,000 ನೀವು ನಮಗೆ ಫಿಕ್ಸ್ ಮಾಡಬೇಕು. ಹಾಗೆ ನಮ್ಮನ್ನು ಸರ್ಕಾರಿ ನೌಕರರಂತ ನೀವು ಪರಿಗಣಿಸಿ. ಫಸ್ಟ್ ಅದು ಸರ್ಕಾರಿ ನೌಕರಂತ ಪರಿಗಣಿಸಬೇಕು. ಅದು ಆಗದೆ ಪಕ್ಷದಲ್ಲಿ ಅಲ್ಲಿಯವರೆಗೂ ನೀವು ನಮಗೆ 15,000 ರೂಪಾಯಿನ ನೀವು ಕೊಡಬೇಕು ಅನ್ನೋದು ನಮ್ಮ ಮೊದಲನೇ ಡಿಮಾಂಡು. ಎರಡನೇದಾಗಿ ನಿವೃತ್ತ ಹೊಂದಿದಂಥ ಆಶಾಗಳಿಗೆ ವೆಸ್ಟ್ ಬೆಂಗಾಲ್ ಮಾದರಿಯಲ್ಲಿ ಏನು 5 ಲಕ್ಷ ರೂಪಾಯಿ ವೆಸ್ಟ್ ಬೆಂಗಾಲಲ್ಲಿ ಕೊಡ್ತಾ ಇದ್ದಾರೆ ನಿವೃತ್ತಿ ಹೊಂದಿದವರಿಗೆ, ಅವ್ರಿಗೆ ಕೊಡೋ ರೀತಿ ನಮಗೂ ಕೂಡ ನೀವು ಕೊಡಬೇಕನ್ನೋದು ಎರಡನೇದು ಇಂಪಾರ್ಟೆಂಟ್ ಥಿಂಗ್. ಮೂರನೇದಾಗಿ ನಮಗೆ ಹಲವಾರು ಪೋರ್ಟಲ್ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ನಾವು ಪ್ರೋತ್ಸಾಹಧನದ ಮೇಲೆ ಕೆಲಸ ಮಾಡ್ತಾ ಇರೋದು. ಎಲ್ಲ ಆಶಾ ಕಾರ್ಯಕರ್ತರಲ್ಲಿ ಇರೋರು ಇಡೀ ದೇಶದಲ್ಲೇ ಪ್ರೋತ್ಸಾಹಧನದ ಮೇಲೆ ಕೆಲಸ ಮಾಡ್ತಾ ಇರೋರು. ಅವರಿಗೆ ಒಂದು ಬಿಡಿ ಕಾಸು, ಒಂದು 37 ಲೈನ್ ಐಟಮ್ ಇದೆ, ಅದಷ್ಟು ಕೆಲಸ ನೀನು ಮಾಡಿದರೆ ಒಂದಿಷ್ಟು ಅಮೌಂಟು, ನೀನು ಎಷ್ಟು ಕೇಸ್ ಮಾಡ್ತೀವಿ ಅದ್ರ ಮೇಲೆ ನಿನಗೆ ಅಮೌಂಟ್ ಅಂತೇಳಿ ನಾವು ನಮ್ಮ ಯೂನಿಯನಿಂದ AIUTUC ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಹೋರಾಟದಿಂದ ನಾವು ಕಳೆದ 18 ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಹಲವಾರು ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ. ಮೊದಲು ಮ್ಯಾಚಿಂಗ್ ಗ್ರಾಂಟ್ಸ್ ಅಂತ ಈಗಿರೋ ಕಾಂಗ್ರೆಸ್ ಸರ್ಕಾರನೇ ಕೊಡ್ತು. ಆ ಮ್ಯಾಚಿಂಗ್ ಗ್ರಾಂಟ್ಸಲ್ಲೂ ಕೂಡ ಕೆಲವೊಬ್ಬರಿಗೆ ಅಮೌಂಟ್ ಬರೋದು, ಕೆಲವೊಬ್ಬರಿಗೆ ಬರ್ತಾ ಇದ್ದಿಲ್ಲ. 500 ರೂಪಾಯಿ ಬರೋರಿದ್ದರು, 300 ರೂಪಾಯಿ ಬರೋರಿದ್ದರು, 1,000 ರೂಪಾಯಿ, 3,000 ಹೀಗೆಲ್ಲ ಬರೋರಿದ್ದರು. ನಾವು ಅದು ಬೇಡ, ಪ್ರತಿಯೊಬ್ಬರಿಗಿದ್ದು ಸಿಗ್ತಾ ಇಲ್ಲ ಅಂಥೇಳಿ ಆ ಮಾದರಿನೂ ನೀವು ಚೇಂಜ್ ಮಾಡಿಕೊಂಡು ಫಿಕ್ಸ್ ಮಾಡಿರಿ ಅಂತ ಕೇಳಿದ್ವಿ. ಸೊ ಸರ್ಕಾರ ಏನು ಹೇಳಿದ್ರು ಅಂದರೆ, ನಾವು ಫಿಕ್ಸ್ ಮಾಡೋಕ್ಕೆ ಬರೋದೇ ಇಲ್ಲ, ಯಾಕಂದರೆ ನೀವು ಪ್ರೋತ್ಸಾಹಧನದ ಮೇಲೆ ಕೆಲಸ ಮಾಡೋರು ಅಂತ ಹೇಳಿದ್ರು. ನಾವು ಹೇಳಿದ್ವಿ, ನಮ್ಮನ್ನು ಗೌರವದಿಂದ ನೀವು ಕಾಣ್ರಿ, ನಿಮ್ಮ ರಾಜ್ಯಕ್ಕೂ ಹೆಸರು ಬರೋ ಅಂಥ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಸೊ ಹಾಗಾಗಿ ನಮ್ಮನ್ನು ಗೌರವದಿಂದ ನೀವು ಕಂಡು ನಮಗೆ ಗೌರವಧನ ಆದರೂ ನೀವು ಕೊಡಬೇಕು ಅಂತ ಕೇಳಿದ್ವಿ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಅವರಿದ್ದಾಗ 3,000 ಮಾಡಿದ್ರು, ಈಗ 5,000 ಆಗಿದೆ ಅದು. ಸೊ ಈಗ ನಮ್ಮ ಡಿಮಾಂಡ್ ಏನಂತ ಹೇಳಿದ್ರೆ, ಲಾಸ್ಟ್ ಹೋರಾಟದಲ್ಲೂ ಕೂಡ 23-24 ನಾವು ಹೋರಾಟ ಮಾಡಿದಾಗಲೂ ಕೂಡ ನಾವು ಕೇಳಿದ ಸರ್ಕಾರಕ್ಕೆ, ನಮಗೆ ಬಿಡಿ ಕಾಸಿಂದ ನೀವು ನಮ್ಮನ್ನು ಅಳಿಬೇಡ್ರಿ. 5,000 ಬಿಟ್ಟರೆ ಇನ್ನು ಉಳಿದಂಥ ಕಾಸುಗಳು ಇನ್ಸೆಂಟಿವ್ ಬೇಸಿಸ್ ಮೇಲೆ ಕೊಡ್ತಾ ಇದ್ದೀರಾ, ಅದು ಯಾವುದು ನಮಗೆ ಕರೆಕ್ಟ್ ಟೈಮಿಗೆ ಸೇರ್ತಾ ಇಲ್ಲ. ನಾವು ಮಾಡ್ತಾ ಇರೋಂಥ ಕೆಲಸಗಳನ್ನೆಲ್ಲ ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕು. ಕೆಲಸ ಎಷ್ಟು ಕೆಲಸ ಮಾಡಿರ್ತೀನಿ ನಾನು ಅಷ್ಟೂ ಕೂಡ ನೀವು ಎಂಟ್ರಿ ಮಾಡಿರೋಲ್ಲ. ಆ ಎಂಟ್ರಿ ಮಾಡೋ ದಿಕ್ಕಲ್ಲಿ ಕೂಡ ಹಲವಾರು ನ್ಯೂನತೆಗಳಿವೆ. ಸೊ ಹಾಗೆಲ್ಲ ಸಮಸ್ಯೆ ಕಂಡು ನಮಗೆ ಬರಬೇಕಾದಂಥ ದುಡ್ಡು ಬರ್ತಾ ಇದ್ದಿಲ್ಲ. ಸೊ ಹಾಗೆ ನಾವು ಸರ್ಕಾರಕ್ಕೆ ಕೇಳಿದ್ದೇನೆಂದರೆ, ರಾಜ್ಯ ಸರ್ಕಾರಕ್ಕೆ, ನೀವು 15,000 ನಮ್ಗೆ ಫಿಕ್ಸ್ ಮಾಡಿ ಕೊಟ್ಬಿಡಿ. ನಾವು ಪದೇ ಇಲ್ಲಿ ಬೀದಿಗೆ ಬರೋದು, ನಾವು ಮಾಡಿದಷ್ಟು ಕೆಲಸಕ್ಕೆ ದುಡ್ಡು ಸಿಗ್ತಾ ಇಲ್ಲ. RCH ಪೋರ್ಟಲ್ ಏನು ಮಾಡಿದಾರೆ ಅಂತ ಕಿತ್ತಾಕ್ರಿ, ಬೇಡ
ಅದು ನಿಮ್ಮ ಡಾಕ್ಯುಮೆಂಟಿಗೆ ನೀವು ಇಟ್ಕೊಳ್ರಿ, ಸ್ಯಾಲ್ರಿ ಜೋಡಿಸ್ಬೇಡ್ರಿ ಅಂತ ಪದೇ ಪದೇ ಈ ಬೀದಿಗೆ ಬಂದು ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಆದರೂ ಕೂಡ 18 ವರ್ಷಗಳಿಂದ ಈವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಎರಡೂ ಸರ್ಕಾರಗಳಿಗಾಗಲಿಲ್ಲ. ಕೇಂದ್ರ BJP ಸರ್ಕಾರಕ್ಕೂ ಆಗಿಲ್ಲ, ರಾಜ್ಯದ ಕಾಂಗ್ರೆಸ್ಗೂ ಆಗಿಲ್ಲ. ಇದನ್ನ ಇಷ್ಟು ಕಷ್ಟದಲ್ಲಿರುವಂಥ ಹೆಣ್ಣುಮಕ್ಕಳು, ವಿಧವೆಯರಿದ್ದಾರೆ ಇಲ್ಲಿ, ಹಾಗೆ ಸಿಂಗಲ್ ಮದರ್ಸ್ ಇದ್ದಾರೆ ಇದರಲ್ಲಿ, ಹಾಗೆ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ, ಅಂಥವ್ರನ್ನೇ ನೀವು ಕೆಲ್ಸಕ್ಕೆ ತಗೋತಾ ಇದ್ದಾರೆ. ಆದರೆ ಸಬಲೀಕರಣ ಅಂತ ಮಾತಾಡೋರು, ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟವರು ಈ ಹೆಣ್ಣುಮಕ್ಳು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಪದೇ ಪದೇ ಬೀದಿಗೆ ಬಂದು ಕೂರ್ತಾ ಇದ್ದಾರಲ್ಲ, ಏನು ಮಾಡ್ತಾ ಇದ್ದೀರಾ? ಇಷ್ಟು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ನೀವು. ಹಾಗೆ ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ, ಪುಕ್ಸಟೆ ಕೆಲಸ ಯಾವುದಂದ್ರೆ ಅದು ಎಲ್ಲ ಸರ್ವೆಗೂ ಊರಲ್ಲಿ ಸತ್ತರೆ ಜನ, ಬದುಕರೆ ಜನನ ಕೌಂಟ್ ಮಾಡಬೇಕು, ಇರುವೆ ಕೌಂಟ್ ಮಾಡಬೇಕು, ಆನೆಕಾಲ್ ಬಂದವ್ರನ್ನ ಕೌಂಟ್ ಮಾಡಬೇಕು, ಏನೇನು ರೋಗ ರುಚಿನ ಬರುತ್ತೋ ಅಥವಾ ಯಾರ್ಯಾರು ಏನೇನು ಟಾರ್ಗೆಟ್ಸ್ಗಳಿದೆಯೋ ರಾಜ್ಯಕ್ಕೆ ಅದನ್ನೆಲ್ಲ ನಿಭಾಯಿಸೋರು ನಾವೇ ಅಂತ ತಗೊಂಡ್ಬಿಟ್ಟಿದ್ದಾರೆ. ಈಗಲೂ ಕೂಡ ನೋಡಿ SIR ಅಂತ ಬಂದಿದೆ. ಇದರಲ್ಲಿ BLOಗಳಾಗಿ ಕೆಲಸ ಮಾಡ್ತಾ ಇರೋರಿಗೆ ಒಂದಷ್ಟು ಅಮೌಂಟ್ ಅಂತ ಇದೆ. ಈ ಆಶಾ ಕಾರ್ಯಕರ್ತೆಯರು BLOಗೆ ಸಪೋರ್ಟ್ ಮಾಡಬೇಕಂತ ಒಂದು ಆರ್ಡರ್ನ ಹಾಕಿದ್ದೀರಾ. ಇದು ಹೇಗಪ್ಪ ಅಂತ ಹೇಳಿದ್ರೆ ಕೇಳ್ರಿ, ಇವಾಗ ನಾವು ಪ್ರೋತ್ಸಾಹಧನದ ಮೇಲೆ ಕೆಲಸ ಮಾಡೋರು, ಹಾಗಾದ್ರೆ ನನ್ನ ಕೇಸು ಅಲ್ಲೂ ಇರ್ಬೇಕು, ಕೇಸ್ ಬಂದ್ರೆ ಅಲ್ವಾ ನೀವು ನಂಗೆ ದುಡ್ಡು ಕೊಡೋದು? ಹಾಗಿದ್ರೆ ನಾನಿಲ್ಲಿ SIR ತೊಡಗಿಸ್ಕೊಂಡ್ರೆ ಆ ಕೆಲಸ ಯಾರು ಮಾಡ್ತಾರೆ? ಆರೋಗ್ಯ ಇಲಾಖೆ ಕೆಲಸ ಯಾರು ಮಾಡ್ತಾರೆ? ಯಾರು ದುಡ್ಡು ಕೊಡ್ತೀರಾ? ಯಾರು ಹೊಣೆಗಾರಿಕೆ? ಇದರ ಬಗ್ಗೆ ಒಬ್ಬರು ಕೂಡ ಉತ್ತರ ಕೊಡ್ತಾರಲ್ಲ, ಜವಾಬ್ದಾರಿನೂ ತಗೋತಾ ಇಲ್ಲ. ಹಾಗೆ ಇನ್ನೊಂದೇನೆಂದರೆ ಫ್ರೀಯಾಗಿ ಕೆಲಸ ಮಾಡಿಸ್ಕೊಳ್ಳೋದು. ಸಹಾಯಕರೇ ಅಂತ ಹೋಗಿ ಸಹಾಯಕರ ಥರ ನೀವು ಕೆಲಸ ಮಾಡಿರಿ BLO ಅಂತ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಪ್ರೋತ್ಸಾಹಧನೂ ಇಲ್ಲ. ಎಲ್ಲರಿಗೂ BLOಗಳಾಗಿ ಕೆಲಸ ಮಾಡೋರಿಗೆ, ಟೀಚರಿಂದ ಹಿಡಿದು ಸರ್ಕಾರಿ ನೌಕರರಿಂದ ಹಿಡಿದು ಎಲ್ರಿಗೂ ಒಂದಷ್ಟು ಪ್ರೋತ್ಸಾಹಧನ ಅಂತಿದೆ ಅದರಲ್ಲಿ. ಆದರೆ ಆಶಾಗಳಿಗೂ ಪುಕ್ಕಟೆ ಹೋಗಿ ದುಡಿಬೇಕು. ಜೊತೆಗೆ ಹೋಗ್ರಿ, ಏನಿಲ್ಲಮ್ಮ ಜೊತೆಗೆ ಹೋಗಬೇಕು. ಆ ಜೊತೆಗೆ ಹೋಗೋದು ಏನು ಡಿಫೈನ್ ಮಾಡಿದ್ದೀರಾ? ಮನೆ ತೋರಿಸಿ ಅಂತ ಡಿಫೈನ್ ಮಾಡಿದ್ದೀರಾ. ಎಂಟ್ರಿನೂ ಮಾಡಬೇಕು, ಎನ್ಯುಮರೇಷನ್ ಫಾರ್ಮು ಕೊಡಬೇಕು, ನೀವೇನೆಲ್ಲ ಕೆಲಸ ಕೇಳ್ತೀರಾ ಅದನ್ನೆಲ್ಲ ಮಾಡ್ತಾ ಹೋಗಬೇಕು. ಎಲ್ಲ ಇಲಾಖೆಯವರು, ಕಂದಾಯ ಇಲಾಖೆಯಿಂದ ಹಿಡಿದು DC ಹಿಡಿದು ಪ್ರತಿಯೊಬ್ಬರು ನಮ್ಮನ್ನು ಟಾರ್ಗೆಟ್ ಮಾಡಿ ಕೆಲಸ ಮಾಡಿಸೋರೆ. ಯಾಕೆ ನಾವು ಇದನ್ನು ಬೇಡ ಅಂತ ಹೇಳ್ತಾ ಇದೀವಿ ಅಂತಂದರೆ ಒಂದು ಬಲವಾದ ರೀಸನ್ ಇದೆ. ಒಂದ್ಸಲ ಅಲ್ಲ ಸರ್, ಇದು ಹಲವಾರು ಬಾರಿ ಎಲ್ಲ ಸರ್ವೆನೂ ಮಾಡಿಕೊಟ್ಟಿದ್ದೀವಿ. ಶಾಲಾ ಬಿಟ್ಟು ಮಕ್ಕಳ ಸರ್ವೆ ಮಾಡಿದ್ವಿ, ಜಾತಿ ಗಣತಿ ಮಾಡಿದ್ವಿ, ಜನಗಣತಿ ಮಾಡಿದ್ವಿ, ಎಲ್ಲ ಮಾಡಿದ್ರು ಕೂಡ ಈವರೆಗೂ ಪ್ರಾಮಿಸ್ ಮಾಡಿದಂಥ ರಾಜ್ಯ ಕೇಂದ್ರ ಸರ್ಕಾರಗಳು ಒಂದು ಪೈಸಾ ಕೊಟ್ಟಿಲ್ಲ. ಹಾಗೆ ಇವ್ರನ್ನ ಎಲೆಕ್ಷನ್ ಡ್ಯೂಟಿಗೂ ಹಾಕ್ತಾರೆ, ಅಲ್ಲಿ ಎಲ್ಲರಿಗೂ ಪ್ರೋತ್ಸಾಹಧನ ಇದೆ, ಆದರೆ ಆಶಾ ಕಾರ್ಯಕರ್ತೆಯರಿಗಿಲ್ಲ. ಏನು ನೀವು ವಾಲಂಟಿಯರ್ಸ್ ಅಂದರೆ ಪುಕ್ಸಾಟ ಕೆಲಸ ಮಾಡ್ಬೇಕಂತನಾ? ಏನು ವಾಲಂಟಿಯರ್ಸ್ ಅಂದರೆ ಹೊಟ್ಟೆಗೇನು ತಿನ್ನಬಾರ್ದ ನಾವು? ಹಾಗೆ ರಾಜಕಾರಣಿಗಳು ವಾಲಂಟಿಯರ್ಸೇ, ಜನಸೇವೆ ಮಾಡೋರು, ನಿಮಗೆ ಸಂಬಳ ಇಲ್ವಾ? ಹಾಗಾದ್ರೆ ಆಶಾ ಕಾರ್ಯಕರ್ತರು ನಿಮಗೆ ಕಾಣಿಸ್ತಾ ಇಲ್ವಾ? ಬಡ ಹೆಣ್ಮಕ್ಳನ್ನ ತಗೊಂಡಿರೋರು ಯಾವುದೇ ಜವಾಬ್ದಾರಿ ಇಲ್ಲದೆ ನೀವು ಬೀದಿಗೆ ತಳ್ಳಿದ್ದೀರಾ. ನೀವು ಪದೇ ಪದೇ ಹಿಂಗೆ ಬೀದಿಗೆ ನಿಂತು ನಾವು ಹೋರಾಟ ಮಾಡೋಂಥ ಸಂದರ್ಭನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಮಗೇನು ಯಾವ ಕೆಲಸನೂ ಇಲ್ವಾ? ಮನೆ ಮಠ ಇಲ್ವಾ? ಮಕ್ಕಳಿಲ್ವಾ? ಹಾಗೆ ನಮ್ಮ ಇಲಾಖೆಯ ಕೆಲಸಗಳಿಲ್ವಾ? ಪ್ರತಿಯೊಂದಕ್ಕೆ ಬೀದಿಗೆ ಬರಬೇಕು, ಗಲಾಟೆ ಮಾಡಬೇಕು. ಈಗ ನೋಡ್ರಿ, 5 ತಿಂಗಳಿಂದ ಇವ್ರಿಗೆ ಪ್ರೋತ್ಸಾಹಧನನೇ ಇಲ್ಲ. ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ 5 ತಿಂಗಳಿಂದ ಇಲ್ಲ. ಇದಕ್ಕೆ ಯಾರ್ರೀ ಜವಾಬ್ದಾರಿ? ಕೇಳಿದ್ರೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಇದೇ ತಿಂಗಳಲ್ಲಿ ಬರುತ್ತೆ, ಇದೇ ಉತ್ತರ. 5 ತಿಂಗಳಾಗೋಯ್ತು. ರಾಜ್ಯದಲ್ಲಿ SIR ಪ್ರಕ್ರಿಯೆ ಮುಂದುವರೆದ ಭಾಗವಾಗಿ ನಡೀತಾ ಇದೆ. ಈ ತಿಂಗಳ ಅಂತ್ಯದವರೆಗೂ ಕೂಡ SIR ಪ್ರಕ್ರಿಯೆ ನಡೆಯುತ್ತೆ. ಆದರೆ ಆಶಾಗಳ ಬೇಡಿಕೆ ಏನಿದೆಯೋ, ಆಶೆಗಳ ಬೇಡಿಕೆಗಳನ್ನು ಈಡೇರಿಸದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟ ಮಾಡ್ತೇವೆ ಎನ್ನುವಂಥ ಒಂದು ಮನವಿಯನ್ನ ಸೇರಿದಂತೆ ಆರೋಪವನ್ನು ಒಟ್ಟಾರೆಯಾಗಿ ಮಾಡ್ತಾ ಇರುವಂಥದ್ದು. ಇವರ ಬೇಡಿಕೆಯನ್ನ ಪ್ರಮುಖವಾದಂಥ ಬೇಡಿಕೆಗಳೇನಿದ್ದಾವೆ, 5 ತಿಂಗಳ ಸಂಬಳ ಆಗ್ಬೋದು, SIRಗೆ ಇವರನ್ನ ಬಳಕೆ ಮಾಡ್ಕೊಳ್ತಿರುವಂಥದ್ದಾಗ್ಬೋದು, ಸೇರಿದಂತೆ ನಾನಾ ರೀತಿಯ ಸಮಸ್ಯೆಗಳನ್ನ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧವಾಗಿ ಆಕ್ರೋಶದ ಕಹಳೆಯನ್ನ ಇವತ್ತು ಊದ್ತಾ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಸೇರಿದಂತೆ ಚುನಾವಣಾ ಆಯೋಗ ಆಶಾಗಳ ಬೇಡಿಕೆಯನ್ನ ಈಡೇರಿಸುತ್ತಾ ಅಥವಾ ತಿಂಗಳ ಕಂಪ್ಲೀಟ್ ಆಗಿ ಮುಗಿದಾದ ನಂತರ ಅವರ ಕೈಯನ್ನು ತೊಳ್ಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ.